ಇಲ್ಲಿ ಜಾಮೂನ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಯಜಮಾನ್ರದ್ದು ಬರ್ತಡೇ ಇತ್ತು, ಹಾಗಾಗಿ ಸರಿ ಒಂದು ಸ್ವಲ್ಪ ಜಾಮೂನ್ ಮಾಡೋಣ ಅಂಥೇಳಿ ಮಕ್ಕಳು ಹೇಳಿದ್ರು, ಸ್ವಲ್ಪ ಡ್ರೈ ಜಾಮೂನ್ ಮಾಡಮ್ಮ ರೆಗ್ಯುಲರ್ ಜಾಮೂನ್ಗಿಂತ ಅಂಥೇಳಿ. ಓಕೆ ಅಂಥೇಳಿ ಅದನ್ನೇ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು 2 ಪ್ಯಾಕೆಟ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು 2 ಗ್ಲಾಸಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ, ಅಂದರೆ ಒಂದು ಅರ್ಧ kg ಸಕ್ಕರೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾನಿಲ್ಲಿ ಡ್ರೈ ಜಾಮೂನ್ ಮಾಡ್ಕೊಳ್ತಿರೋದ್ರಿಂದ ತುಂಬ ಸಕ್ಕರೆ ಪಾಕ ಬೇಕಾಗಿರಲ್ಲ. ಇಲ್ಲಾಂದರೆ ನಿಮಗೆ ಹಾಗೆ ಜೀರೋದ ಒಳಗೆ ತಿನ್ನಬೇಕು ಅಂದಾಗ ಮಾತ್ರ ನಿಮಗೆ ಇವಾಗ ಪ್ಯಾಕೆಟಲ್ಲಿ ಹೇಳಿರೋ ಅಷ್ಟು ನಾವು ಸಕ್ಕರೆ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಬೇಡ, ನಾವು ಬರೀ ಡ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಸಕ್ಕರೆನೂ ಜಾಸ್ತಿ ಬೇಕಾಗಲ್ಲ. ಹಾಗಾಗಿ 1-2 ಗ್ಲಾಸಷ್ಟು ಹಾಕಿ ನಾನು ಪಾಕಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಪ್ಯಾಕೆಟ್ ಕೂಡ ಹೊಡೆದು ಹಾಕ್ಕೊಂಡಿದ್ದೀನಿ. MTR ತೊಗೊಂಡಿದ್ದೀನಿ. ಡ್ರೈ ಜಾಮೂನ್ ಅಂದರೆ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಜೊತೆಗೆ ಯಜಮಾನ್ರು ಪಾರ್ಕಲ್ಲಿ ಬರ್ತಡೇ ಅಂತೇಳಿ ಅವರು ವಾಕಿಂಗ್ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಬರ್ತಡೇ ಆಚರಣೆ ಮಾಡ್ತಾರೆ. ಅದಕ್ಕೆ ಇವಾಗಕ್ಕೆ ಸ್ವಲ್ಪ ಅವ್ರಿಗೂ ಕಳಿಸೋಣ. ಅಲ್ಲಿ ಬೆಳಗ್ಗೆ ವಾಕ್ ಹೋಗುವಾಗ ಸ್ವಲ್ಪ ಸ್ವೀಟ್ ಇವಾಗೇನಾಗುತ್ತೆ, ಅಂಗಡೀಲಿ ತೊಗೊಂಡು ಕಳಿಸೋದಕ್ಕಿಂತ ಮನೇಲಿ ಮಾಡಿ ಕಳಿಸಿದ್ರೆ ಅದೊಂದು ಖುಷಿ, ಸೆಲೆಬ್ರೇಷನ್ ಚೆನ್ನಾಗಿ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಹಿಂದಿನ ದಿವಸನೇ ಸ್ವಲ್ಪ ನೈಟು ಸ್ವಲ್ಪ ಜಾಮೂನು, ಮಿಕ್ಸರು, ಅವಲಕ್ಕಿ ಮಿಕ್ಸರು ಎಲ್ಲ ರೆಡಿ ಮಾಡ್ಕೊತಿದ್ದೆ. ಹಾಗೆ ಪಾಕಕ್ಕೆ ಈಗ ನಾನು ಒಂಚೂರು ಏಲಕ್ಕಿ ಮತ್ತು ಕೇಸರಿ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ ಒಂದು 5 ನಿಮಿಷ ಕುದ್ರೆ ಸಾಕು. ಇಲ್ಲಿ ನಾವು ಯಾವುದೇ ಥರ ಒಂದೇಳೆ ಪಾಕ ಅದು ಇದು ಅಂತ ಏನೂ ಮಾಡ್ಕೊಳ್ಳೋದು ಬೇಕಿಲ್ಲ. ರೆಗ್ಯುಲರಾಗಿ ಹೇಗೆ ಮಾಡ್ತೀವೋ ಅದೇ ಥರನೇ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಒಂದು 5 ನಿಮಿಷ ಕುದಿಬೇಕು. ಹಾಗೆಯೇ ಇಲ್ಲಿಗೆ ನಾನು ಜಾಮೂನ್ದು ಕಲಿಸ್ಕೋಬೇಕಾದಷ್ಟೇ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೋಬಾರ್ದು, ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಮತ್ತು ಮಿದಿಬಾರ್ದು. ಯಾವುದೇ ನಾವು ಚಪಾತಿ ಹಿಟ್ಟೆಲ್ಲ ಅದೆಲ್ಲ ನಾದುತ್ತೀವಲ್ಲ ಆ ಥರ ಏನೂ ಮಾಡೋಕ್ಕೆ ಹೋಗಬಾರ್ದು. ಒಂದು 5ರಿಂದ 10 ನಿಮಿಷ ನಾವು ಅದನ್ನ ಹಾಗೆ ಇಡಬೇಕು. ನಾನೊಂದು 10 ನಿಮಿಷ ಇಟ್ಟಿದ್ದೆ. 10 ನಿಮಿಷ ಆದಮೇಲೆ ಸ್ವಲ್ಪ ಕೈಗೆ ಒಂಚೂರು ತುಪ್ಪ ಸವರ್ಕೊಂಡು ಸಣ್ಣ ಉಂಡೆ ಮಾಡ್ಕೊಳ್ತೀನಿ. ಇಲ್ಲಿ ನಾವೇನಾಗುತ್ತೆ ಅಂದರೆ ತುಂಬ ಈ ದಪ್ಪ ಮಾಡ್ಕೊಳ್ಳೋದಕ್ಕಿಂತ ನಾನು ಸಣ್ಣಕ್ಕೆ ಮಾಡಿದೆ. ಏಕೆಂದರೆ ಬೆಳಗ್ಗೆ ಫ್ರೆಂಡ್ಸು ತುಂಬ ಜನ ಇದ್ದಾರೆ, ಅವ್ರಿಗೆ ವಾಕಿಂಗಲ್ಲಿ ಎಲ್ಲರೂ ಎಲ್ರಿಗೂ ಕೊಡಬೇಕಾಗತ್ತೆ ಅಲ್ವಾ. ಜೊತೆಗೆ ಈಗ ಸ್ವೀಟ್ ಯಾರೂ ಜಾಸ್ತಿ ತಿನ್ನಲ್ಲ, ದಪ್ಪ ಮಾಡಿ ಜಾಸ್ತಿ ಸ್ವೀಟ್ ತಿನ್ನಲ್ಲ. ಸ್ವಲ್ಪ ಲೈಟಾಗಿ ಸಣ್ಣಕ್ಕಿದ್ರೆ ಏನಾಗುತ್ತೆ, ಒಂದೇ ಸಲ ಬಾಯಿಗೆ ಹಾಕ್ಕೊಳ್ತಾರೆ, ರುಚಿಯಾಗೂ ಆಗುತ್ತೆ, ಇಷ್ಟನೂ ಆಗುತ್ತೆ ಅವ್ರಿಗೆ. ನಾನು ಅದಕ್ಕೇನು ಮಾಡಿದೆ, ಸ್ವಲ್ಪ ಸಣ್ಣ ಉಂಡೆಗಳನ್ನೇ ಮಾಡಿದೆ. ಆ ಉಂಡೆಲೂ ಅಷ್ಟೇ ನಿಮಗೆ ಎಲ್ಲೇ ಕ್ರಾಕ್ ಬರಬಾರ್ದದು, ಮತ್ತು ಸಣ್ಣ ಇದಾಗಬಾರ್ದು, ನೀಟಾಗಿ ನೈಸಾಗಿ ಉಂಡೆ ಬರೋಂಗೆ ಮಾಡ್ಕೋಬೇಕು. ಅದಕ್ಕಾಗಿ ಒಂಚೂರು ತುಪ್ಪ ಸವರ್ಕೊಂಡ್ರೆ ನಿಮಗೆ ಉಂಡೆ ಮಾಡ್ಕೊಳ್ಳೋಕೆ ಈಸಿ ಮತ್ತು ನೈಸಾಗಿ ಬರುತ್ತೆ. ಇಲ್ಲಾಂದರೆ ಕ್ರ್ಯಾಕ್ ಥರ ಏನಾರು ಆಗಿದ್ರೆ ಅಲ್ಲೇನಾಗುತ್ತೆ, ಎಣ್ಣೆಗೆ ಹಾಕಿದ ತಕ್ಷಣ ನಿಮಗೆ ಅದು ಸ್ವಲ್ಪ ಒಡಕ್ಲು ಥರ ಆಗಿಬಿಡತ್ತೆ. ಅದಕ್ಕೇನು ಮಾಡಬೇಕು, ಆದಷ್ಟು ರೌಂಡು ನೈಸಾಗಿ ಬರೋಂಗೆ ಮಾಡಿಕೊಂಡು ಹಾಕಬೇಕು. ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಅದರಲ್ಲಿ ಇವಾಗ ಜಾಮೂನು ಅದನ್ನು ಉಂಡೆಗಳು ಒಂದೊಂದನ್ನೇ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ಅದನ್ನು ಅಷ್ಟೇ, ನೀವು ಉಂಡೆನೂ ಅಷ್ಟೇ ಹಾಕ್ಬಿಟ್ಟು ಮೀಡಿಯಮ್ ಉರಿಲಿ ಇಟ್ಕೋಬೇಕು. ಎಣ್ಣೆ ತುಂಬ ಕಾಯಬಾರ್ದು. ಹಾಗಾಗಿ ನೋಡಿಕೊಂಡು ಮಾಡಬೇಕು. ನೀವು ಎಣ್ಣೆ ಕಾದ್ಬಿಟ್ರೆ ಏನಾಗುತ್ತೆ, ಜಾಸ್ತಿ ಬ್ರೌನಿಷ್ ಬೇಗ ಬಂದುಬಿಡತ್ತೆ, ಒಳಗಡೆ ಬೆಂದಿರೋದಿಲ್ಲ. ಇದೊಂದು ಗಮನ. ಈಸಿ ಏನಪ್ಪ ಅಂದರೆ ಜಾಮೂನ್ ಮಾಡೋದು, ಬೇಯಿಸೋದು ಒಂದು ಟ್ರಿಕ್ಸ್ ಚೆನ್ನಾಗಿ ಕಲ್ತ್ಕೊಂಬಿಟ್ರೆ ಯಾವ ಜಾಮೂನು ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಕ್ಬಿಟ್ಟು ಎಲ್ಲ ಎಣ್ಣೆಲಿ ತಿರುಗಿಸ್ತಾ ಇರಬೇಕು. ಅದೇನಾಗುತ್ತೆ, ಒಂದೇ ಸಮ ಕಲ್ಲರ್ಗಳು ಬರುತ್ತೆ. ನಾನಿಲ್ಲಿ ಅದನ್ನು ತೆಗೆದು ಪಾಕದೊಳಗೆ ಹಾಕಿದ್ದೆ. ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿದೆ. ಒಂದು 5 ನಿಮಿಷ, ಜಾಸ್ತಿ ನಿಮಿಷನೂ ಬಿಡಬಾರ್ದು, ಅಥವಾ ಒಂದು 3ರಿಂದ 4 ನಿಮಿಷ ಇದ್ದಿದ್ದನ್ನು ನಾವು ತೆಕ್ಕೊಂಬಿಡಬೇಕು ಹೊರಗಡೆಗೆ. ನೋಡಿ ನಾನು ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಮಗಳು ಕೂಡ ಅದನ್ನು ಮಗಳು ಒಂದೊಂದನ್ನೇ ಈ ಡೆಸಿಕೇಟ್ ಕೋಕೋನಟ್ ಪೌಡ್ರ್ ಬರುತ್ತಲ್ವ, ಅದಕ್ಕೆ ಹಾಕಿ ರೋಲ್ ಮಾಡಿ ಇಡ್ತಾಯಿದ್ಲು. ತುಂಬಾ ಚೆನ್ನಾಗಿ ಬರ್ತಿತ್ತು. ಏಕೆಂದರೆ ನಾವು ಪಾಕದಲ್ಲೂ ತುಂಬ ನೆನೆಸೋಂಗಿಲ್ಲ. ನಾನು ಹೇಳಿದ್ನಲ್ಲ ನಿಮಗೆ, ಸಕ್ಕರೆ ಪಾಕ ಕೂಡ ಇದಕ್ಕೆ ಜಾಸ್ತಿ ಬೇಕಾಗಲ್ಲ. ತಕ್ಷಣ ನಾವು 3-4 ನಿಮಿಷಕ್ಕೇ ನಾವು ನೆನೆದಿದ್ದನ್ನು ತೆಗೆದು ನಾವು ಇದು ಕೋಕೋನಟ್ ಪೌಡ್ರಲ್ಲಿ ರೋಲ್ ಮಾಡಿಬಿಟ್ಟು ತೆಗೆದಿಟ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಾರನೇ ದಿವಸ ಅಂತೂ ತುಂಬ ಎಲ್ಲರೂ ಲೈಕ್ ಮಾಡಿದ್ರು. ಮನೆಯಲ್ಲೂ ಅಷ್ಟೇ ತಿನ್ನೋಕ್ಕೆ ತುಂಬ ಇಷ್ಟಪಟ್ಟರು. ರೆಗ್ಯುಲರಾಗಿ ಇದೇ ಮಾಡಮ್ಮ ಅಂತ ನನ್ನ ಮೊಮ್ಮಕ್ಕಳು ಹೇಳ್ತಾಯಿದ್ರು. ಈಗ ನಾನು ಅದಕ್ಕೆ ಹೇಳಿದ್ನಲ್ಲ ನಿಮಗೆ, ಸ್ವಲ್ಪ ಖಾರ ಒಂಚೂರು ಇರಲಿ, ಮಿಕ್ಸರ್ ಮಾಡೋಣ ಮನೆಯಲ್ಲೇನೆ ಅಂತೇಳಿ ಮಾಡ್ತಾಯಿದ್ದೀನಿ. ಸಿಂಪಲ್ ಅಷ್ಟೇ, ಏನಿಲ್ಲ. ಅದೇ ಹೆಂಗೋ ಜಾಮೂನ್ ಕರಿಯೋಕ್ಕೆ ಇಟ್ಕೊಂಡಿದ್ನಲ್ವ, ಅದೇ ಎಣ್ಣೆಗೆ ನಾನೇನು ಮಾಡಿದೆ, ಸ್ವಲ್ಪ ಕಡಲೆ ಬೀಜ 1 ಕಪ್ಪು, ಹುರ್ಗಡ್ಲೆ, ಸ್ವಲ್ಪ ಕರಿಬೇವು ಎಲ್ಲ ಮಿಕ್ಸ್ ಮಾಡಿ ತೊಗೊಂಡೆ.
ಮತ್ತು ಜೊತೆಗೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಅದನ್ನು ಕೂಡ ಡ್ರೈ ಫ್ರೂಟ್ಸನ್ನು ಅದನ್ನು ಹಾಕ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ, ಭಾಳನೇ ಚೆನ್ನಾಗಿ ಬಂತು. ಮಿಕ್ಸರ್ಗಂತೂ ಅಲ್ಟಿಮೇಟ್ ಅಂತ ಇದ್ರು ಎಲ್ಲರೂ ಮಕ್ಕಳು, ತುಂಬ ಚೆನ್ನಾಗಿ ಬಂದಿದೆಯಮ್ಮ ಅಂತ. ಹಾಗೆ ಅವಲಕ್ಕಿ ಕೂಡ ಎಣ್ಣೆಗೆ ಹಾಕ್ಕೊಂಡೆ. ಡೈರೆಕ್ಟು ಬಾಣಲೆಗೆ ಹಾಕಿದ್ರೆ ನಿಮಗೆ ತೆಕ್ಕೊಳ್ಳೋದಕ್ಕೆ ತುಂಬ ಹೊತ್ತಾಗುತ್ತೆ, ಮತ್ತು ಅವಲಕ್ಕಿ ಕೂಡ ಬ್ರೌನಿಷ್ ಬಂದುಬಿಡುತ್ತೆ ನಾವು ತೆಗಿಯೋದಕ್ಕೆ. ಈ ಥರ ಮಾಡೋದ್ರಿಂದ ಎಷ್ಟು ಫಾಸ್ಟಾಗಿ ಆಯಿತು ಅಂದರೆ ತುಂಬ ಬೇಗ ಆಯಿತು. ಆಮೇಲೆ ಇನ್ನು ತುಂಬ ಸಲ ಎಣ್ಣೆಯಿಂದ ತೆಗಿಬೇಕು ಅಂತ ಹಿಂಸೆನೂ ಆಗಲಿಲ್ಲ ನೋಡಿ. ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಅರಿಶಿನ, ಉಪ್ಪು ಇಷ್ಟೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಸುಲಭ, ಬೇಗ ಆಗುತ್ತೆ. ಮತ್ತು ಹಾಗೆ ನೀವು ಮನೇಲಿ ಮಿಕ್ಸರ್ ಅಂತೂ ನೀವು ಈ ಥರ ಮಾಡಿ ಒಂದು ಬಾಟಲ್ಗೆ ಹಾಕಿ ಇಟ್ಕೊಂಡ್ರಂತೂ ಒಂದು 8-10 ದಿವಸ 15 ದಿವಸ ಆದ್ರೂ ತುಂಬ ಚೆನ್ನಾಗಿರತ್ತೆ. ಮತ್ತು ಜೊತೆಗೆ ಸಂಜೆ ಹೊತ್ತು ಟೀ ಟೈಮ್ಗೆ ಒಂದು ಸ್ನ್ಯಾಕ್ಸ್ ಥರನೂ ಕೂಡ ಇದನ್ನ ಬಳಸ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ, ಎಷ್ಟು ಸಿಂಪಲ್ಲಾಗುತ್ತೆ. ಯಾವುದೇ ಥರ ದುಡ್ಡು ಕೊಟ್ಟು ತುಂಬ ಖರ್ಚು ಮಾಡಿ ತರೋ ಅಂಥದ್ದಿಲ್ಲ, ಅಷ್ಟು ಸುಲಭವಾಗುತ್ತೆ. ಮಾರನೇ ದಿವಸದಲ್ಲಂತೂ ಪಾರ್ಕಲ್ಲಿ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಅವ್ರಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ ಎಲ್ಲರೂ. ಅಂದರೆ ಫ್ರೆಂಡ್ಸ್ಗಳು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಖುಷಿಯಾಯಿತು. ಸಂಜೆ ಮಕ್ಕಳೆಲ್ಲ ಹೇಳೋದು ಡಿನ್ನರ್ಗೆ ಹೊರಗಡೆನೇ ಹೋಗ್ಬಿಡೋಣ. ಬೆಳಗ್ಗೆ ಎಲ್ಲ ನಾನು ಸ್ವಲ್ಪ ಬಿಸಿಬೇಳೆಬಾತು, ಈ ಜಾಮೂನು, ಮಿಕ್ಸರ್ ಅಂತ ಎಲ್ಲ ಥರನೂ ಮಾಡಿದ್ದೆ ಅಲ್ವಾ, ಅದಕ್ಕೆ ಎಲ್ಲರೂ ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತ ಅಂದರು. ಸರಿ, ಡಿನ್ನರ್ಗೆ ಹೋಗ್ಬೇಕಾದ್ರೆ ಹಾಗೆ ನಾವು ದೊಡ್ಡ ಗಣೇಶನ ದೇವಸ್ಥಾನಕ್ಕೆ ಹೋದ್ವಿ. ಈ ಕಡಲೆಕಾಯಿ ಪರಿಸೆ ಟೈಮಲ್ಲಿ ಹಬ್ಬದ ದಿವಸ ನಮ್ಗೆ ಹೋಗೋಕ್ಕೆ ಆಗಲ್ಲ, ಹೊರ್ಗಡೆನೇ ಸುತ್ತಾಡ್ಕೊಂಡು ಬಂದುಬಿಡ್ತೀವಿ, ತುಂಬ ರಶ್ ಇರುತ್ತೆ. ಅದಕ್ಕೆ ಅಂದ್ಕೊಂಡೆ ಇವತ್ತು ಹೆಂಗೂ ಕಾರ್ತಿಕೆ ಮಾಸ ಅಲ್ವಾ, ಸೋಮವಾರ ಗಣೇಶನ ದೇವಸ್ಥಾನಕ್ಕೆ, ದೊಡ್ಡ ಗಣೇಶನ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಬಸವಣ್ಣನ ದೇವಸ್ಥಾನಕ್ಕೆ ಮೇಲ್ಗಡೆ ಮೆಟ್ಲು ಹತ್ತುತ್ತಾ ಇದ್ವಿ. ಅಲ್ಲಂತೂ ಸೈಡಲ್ಲೆಲ್ಲ ನೋಡಿ ಕಡಲೆಕಾಯಿ ಪರಿಸೆ ಥರ, ಅಲ್ಲಿ ವ್ಯಾಪಾರ ಮಾಡ್ತಿರೋ ಥರ, ಜೋಕಾಲಿ ಥರ, ಒಂದು ಹಸುಗಳು, ಎಲ್ಲ ಥರ ಎಷ್ಟು ಚೆನ್ನಾಗಿ ಗೊಂಬೆಗಳ್ನ ಮಾಡಿಟ್ಟಿದ್ದಾರೆ ಅಂದರೆ ನನಗೂ ತುಂಬ ದಿವಸನೇ ಅವಾಗ ಹೋಗ್ಬಿಟ್ಟಿತ್ತು ಹೋಗಿ. ಏಕೆಂದರೆ ಹೋಗ್ತೀವಿ, ಪರಿಸೆಯಲ್ಲಿ ಏನಾಗುತ್ತೆ, ಇಲ್ಲೇ ಓಡಾಟ ಆಗಿಬಿಡುತ್ತೆ ಕೆಳಗಡೆನೇ, ದೇವಸ್ಥಾನದ ಒಳಗಡೆ ಸಿಕ್ಕಾಬಟ್ಟೆ ರಶ್ ಇರುತ್ತಾ, ಹಾಗಾಗಿ ಹೋಗ್ತಾನೇ ಇರಲಿಲ್ಲ. ಇವತ್ತು ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ, ಭಾಳ ಖುಷಿಯಾಯಿತು. ಹಾಗೆ ಮೇಲೆ ಬಸವಣ್ಣನ ದೇವಸ್ಥಾನಕ್ಕೂ ಬಂದ್ವಿ. ಒಂಥರ ಫ್ರೀ ಅನ್ನಿಸ್ತು ನನಗೆ. ಸಂಡೇ ಆಗಿದ್ದರಿಂದ ಎಲ್ಲ ಥರದ ನಿಧಾನವಾಗಿ, ಯಾವುದೇ ಅರ್ಜೆಂಟ್ ಇಲ್ದಂಗೆ ನಿಧಾನವಾಗಿ ಎಲ್ಲ ದೇವರ ದರ್ಶನ ಮಾಡಿಕೊಂಡು ಹಾಗೆ ವಾಪಸ್ ಬರ್ತಾಯಿದ್ವಿ. ಅಲ್ಲೆಲ್ಲ ಗೋವುಗಳ್ದು, ಹಸುಗಳ್ದೆಲ್ಲ ಒಂದು ಇದು ಮಾಡ್ತಾಯಿದ್ರು. ಸರಿ, ಹಾಗೆ ಗಾಂಧಿ ಬಜಾರಲ್ಲೇ ಒಂದು ಗೋಕುಲಮ್ ಅನ್ನೋ ಹೋಟೆಲು ಕೂಡ ನಾವು ಬಂದ್ವಿ. ನೋಡ್ತಿದ್ದೀರಲ್ಲ, ಇವನು ಮಧ್ಯಾಹ್ನ ಇನ್ನೊಂದು ಪಾರ್ಟಿಗೆ ಹೋಗಿದ್ದ, ಈಗ ಇನ್ನೊಂದು ಪಾರ್ಟಿಗೆ ಬಂದಿದ್ದಾನೆ. ಆಮೇಲೆ ಎಲ್ಲ ರೋಟಿ ಕರಿ, ಗೋಬಿ ಬೇಕು ಅಂತೇಳಿ ಮಕ್ಕಳೆಲ್ಲ ಫಸ್ಟು ತಿನ್ನೋದೇ ಅವರು ರೋಟಿ ಕರಿ. ಅದರಲ್ಲಿ ಪನ್ನೀರ್ ಗ್ರೇವಿ, ವೆಜಿಟೇಬಲ್ಸ್ ಎಲ್ಲ ಗ್ರೇವಿ, ಪರೋಟ ಅದೆಲ್ಲ ತೊಗೊಂಡ್ರು. ಮತ್ತು ಅವ್ರಿಗೆ ಇಷ್ಟವಾಗಿದ್ದು ಫಸ್ಟು ಅವರು ಹೇಳೋದೇ ಗೋಬಿ. ಫಸ್ಟೊಂದು ಗೋಬಿ ತೊಗೊಂಡ್ಬಿಡ್ತಾರೆ ಖುಷಿಯಾಗಿ. ಸರಿ, ಅವ್ರಿಗೇನೇನು ಇಷ್ಟ ಬರುತ್ತೋ, ಯಾರ್ಯಾರಿಗೆ ಏನೇನು ಇಷ್ಟನೋ ಅದೆಲ್ಲ ಆರ್ಡ್ರ್ ಮಾಡಿಕೊಂಡ್ರು. ಫಸ್ಟು ಯಾಕಂದರೆ ಲೇಟಾಗಿ ತಿಂದಿದ್ದೀವಿ. ಡಿಸೈಡ್ ಮಾಡಬೇಕು ಅಷ್ಟು ಬಡಿಸ್ಬಿಡಿ, ಇಲ್ಲ ಸೇಮ್ ಇರುತ್ತೆ ಎಲ್ಲ. ಹೌದಾ? ಯಾರೋ ನೀನು ಮೆನ್ ಏನೂ ತಿಂತಿಲ್ಲ. ಬೇಕೇನೆ. ಹಾಗೆ ನನಗೂ ಒಂದು ತುಂಬ ದಿವಸದಿಂದ ಆಸೆ ಇತ್ತು, ಮೆಹಂದಿ ಹಾಕಿಸ್ಕೋಬೇಕು ಅಂತ. ಯಾವಾಗಲೇ ಎಲ್ಲರೂ ಹೊರಗಡೆ ಹೋದಾಗ ಅರ್ಜೆಂಟಲ್ಲೇ ಹೋಗಿ ಬರ್ತಿರ್ತೀವಿ. ಇವತ್ತು ನಿಧಾನವಾಗಿ ಒಂಚೂರು ಮೆಹಂದಿ ಹಾಕಿಸ್ಕೊಂಡೇ ಹೋಗೋಣ ಅಂಥೇಳಿ ಎಲ್ಲ ಊಟ ಗೀಟ ಎಲ್ಲ ಮಾಡಿ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಬಂದು ಹೊರಗಡೆ ಒಂದು 5 ನಿಮಿಷ ಅವ್ರೇನು ಫಾಸ್ಟಾಗಿ ಹಾಕ್ಬಿಟ್ಟು ನಾನು ಕವಿತಾ ಇಬ್ಬರು ಹಾಕಿಸ್ಕೊಂಡ್ವಿ. ಅನಿತಾ ನನಗೆ ಬೇಡ ಅಂತ ಅಂದ್ಲು.
ಸರಿ ಏನೋ ಒಂದು 5 ಹಾಕಿಸ್ಕೊಳ್ಳೋಣ ಅಂತ ತುಂಬಾ ಖುಷಿ ಆಯಿತು. ತುಂಬ ದಿವಸದ ಆಸೆ ಕೂಡ ನೆರವೇರಿತು. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಹಾಗೆ ಫಾಲೋ ಅಪ್ ಮಾಡ್ತಾಯಿರಿ. ನಿಮ್ಗೆ ಏನು ಅನಿಸುತ್ತೋ ಅದನ್ನ ಕಾಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಟ್ಟು ಹೊಸಬ್ರು ಯಾರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಫಾಲೋ ಅಪ್ ಮಾಡ್ತಾಯಿರಿ. ಖಂಡಿತ ನನಗೆ ಒಂದು ವಿಶ್ ಮಾಡಿ. ಥ್ಯಾಂಕ್ ಯು.